ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮಾತಾಡ್ತಾ ಇದ್ದೀನಿ. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಆನಂದಿಸಿ. ಇವತ್ತಿನ ದಿವಸ ನಾನು ಶ್ರೀರಂಗಪಟ್ಟಣದ ಹತ್ರ ಇರತಕ್ಕಂಥ ಕರಿಘಟ್ಟ ಅನ್ನೋ ಒಂದು ಸ್ಥಳಕ್ಕೆ ಕರ್ಕೊಂಬಂದಿದ್ದೀನಿ. ಈ ಕರಿಘಟ್ಟ ಬಂದ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥದ್ದು ಒಂದು ಶ್ರೀನಿವಾಸ ದೇವರ ದೇವಸ್ಥಾನ. ಇದೇನು ಚಿತ್ರಲೋಕಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾನೆ ಅಂದ್ಕೊಂಡಿದ್ದೀರಾ? ಇಲ್ಲೊಂದು ವಿಶೇಷತೆ ಏನಂದ್ರೆ, ಸಾಕಷ್ಟು ಚಲನಚಿತ್ರಗಳು ಈ ಒಂದು ದೇವಸ್ಥಾನದ ಪರಿಸರದ ಸುತ್ತಮುತ್ತಲು ಚಿತ್ರೀಕರಣ ನಡೆದಿದೆ. ಅದರಲ್ಲಿ ಒಂದು ಹಿಟ್ ಆಗಿರ್ತಕ್ಕಂಥ ಸಾಂಗ್ನು ನಾನು ನಿಮಗೆ ಜ್ಞಾಪಿಸ್ತೀನಿ. ಅದೇನೆಂದರೆ, ಆಪ್ತ ಮಿತ್ರ ಚಲನಚಿತ್ರದ ವಿಷ್ಣುವರ್ಧನ್ ಅವರಾಗಿರ್ಬೋದು, ಸೌಂದರ್ಯ ಮೇಡಮ್ ಅವರಾಗಿರ್ಬೋದು, ಪ್ರೇಮ ಮೇಡಮ್ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ದ್ವಾರಕೇಶ್ ಅವರಾಗಿರ್ಬೋದು, ಎಲ್ಲರೂ ಮಾಂಜ ಹಾಕಿ ಗಾಳಿಪಟ ಹಾರಿಸ್ತಕ್ಕಂಥದ್ದು ಮತ್ತು ಅದರಲ್ಲಿ ಇರ್ತಕ್ಕಂಥ ಒಂದು ಹಾಡಿನ ದೃಶ್ಯ ಇದೇ ಒಂದು ವೆಂಕಟೇಶ್ವರ ಸ್ವಾಮಿ ಸುತ್ತಮುತ್ತಲು ದೇವಸ್ಥಾನದ ಪರಿಸರದಲ್ಲೇ ತೆಗೆದಿರೋದು. ಶಂಕರ್ ಅವರೇ ಇಲ್ಲಿ ಎಲ್ಲರನ್ನು ಕರ್ಕೊಂಬಂದು ನಮಗೆ ಎಲ್ಲೆಲ್ಲಿ ಚಿತ್ರೀಕರಣ ಆಗಿದೆ ಪ್ರತಿಯೊಂದು ತೋರಿಸಿರ್ತಕ್ಕಂಥದ್ದು. ಮೇಲೆ ಚಾವಣಿ ಇರಲಿಲ್ಲ, ಆದರೆ ಈಗ ಅಲ್ಲಿ ಮೇಲೆ ಚಾವಣಿ ಹಾಕಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರನ್ನೂ ನಾವು ಮಾತಾಡ್ಸೋಣ. ಶಂಕರ್ ಅವರೇ, ಸ್ವಾಮಿ ನಮಸ್ಕಾರ. ನಮಸ್ಕಾರ. ತಾವು ಹೇಳಿದ್ರಿ ಇಲ್ಲಿ ಕರಿಘಟ್ಟದಲ್ಲಿ ಸಾಕಷ್ಟು ಚಲನಚಿತ್ರಗಳು ಚಿತ್ರೀಕರಣ ನಡೆದಿತ್ತು. ಮತ್ತೆ ಆಪ್ತ ಮಿತ್ರ ಚಲನಚಿತ್ರಕ್ಕೆ ಒಂದು ಮಾಂಜ ಹಾಕೋ ಸನ್ನಿವೇಶದಲ್ಲಿ ಅವರು ಇಲ್ಲಿ ಮರವಜ್ರನ ಕಾಯಿಸಿ ಮಾಂಜ ಹಾಕೋದು ಪ್ರತಿಯೊಂದಕ್ಕೂ ತಾವೇ ಅಣಿ ಮಾಡಿಕೊಟ್ಟಿದ್ರಿ ಅಂತ ಹೇಳ್ಬಿಟ್ಟು, ಅದು ಎಲ್ಲಿ ಚಿತ್ರೀಕರಣ ನಡೆದಿದ್ದು? ಇಲ್ಲಿ ಹೊಲೆ ಹಾಕಿ ಅವ್ರಿಗೆ ಮಾಂಜಾಗಿದ್ ಮಾಡಿದ್ವು ನಾವು ಸ್ವಾಮಿ. ಈ ಪಡಸಾಳೆಲ್ಲ ಸ್ವಾಮಿ. ಇಲ್ಲಿ ಈ ಫೀಲ್ಡ್ ಅಲ್ಲಿ ಎಲ್ಲರೂ ಪಟ ಗಾಳಿಪಟ ವಿಷ್ಣುವರ್ಧನ್, ರಮೇಶ್ ಸಾರು, ಪ್ರೇಮ, ಸೌಂದರ್ಯ ಎಲ್ಲ ಇಲ್ಲಿ ಪಟ ಗಾಳಿಪಟ ಸಾಂಗ್ ನ ಮಾಡಿದ್ರು ಸ್ವಾಮಿ. ಅಂದ್ರೆ ಈಗ ಈ ಮೇಲ್ಛಾವಣಿ ಇತ್ತಾರೆ, ಯಾಕಂದ್ರೆ ನನಗೆ ಇರ್ಲಿಲ್ಲ ಸ್ವಾಮಿ, ಆಗ ಇರ್ಲಿಲ್ಲ ಸ್ವಾಮಿ. ಇದು ಹೊಸದಾಗಿ ಮೇಲ್ಛಾವಣಿ. ಮತ್ತೆ ಈಗ ಆಪ್ತ ಮಿತ್ರ ಚಲನಚಿತ್ರ ಬಿಟ್ಟು ಬೇರೆ ಯಾವ್ಯಾವ ಚಲನಚಿತ್ರ ಈ ಒಂದು ಪರಿಸರದಲ್ಲಿ ತೆಗೆದಿದ್ದಾರೆ? ಸ್ವಾಮಿ ಫಸ್ಟ್ ನಾನು ಇದು ಹಾವಿನೆಡೆ ಫಿಲ್ಮ್ ರಾಜ್ಕುಮಾರ್ ಆಯ್ತು ಸ್ವಾಮಿ. ಅದಾದ್ಮೇಲೆ ನಾನೊಬ್ಬ ಕಳ್ಳ ಆಯ್ತು. ಅದಾದ್ಮೇಲೆ ಮೇಘಮಂದಾರ ಫಿಲಮ್, ಮೇಘಮಂದಾರ ಸ್ವಾಮಿ. ಆಮೇಲೆ ಸಿಡಿಲು ಶ್ರೀನಾಥ್ ಮತ್ತೆ ಅಂಬರೀಶ್ ಸಿಡಿಲ್ ಫಿಲಮ್ ಆಯ್ತು. ಅಂದ್ರೆ ಇವೆಲ್ಲ ನನಗೆ ಅನ್ಸುತ್ತೆ ಒಂದು 50 ವರ್ಷದಿಂದಾನು ಇಲ್ಲೆಲ್ಲ ಚಿತ್ರೀಕರಣಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಜ್ಞಾಪಕ ಇರ್ತಕ್ಕಂಥದ್ದು ಹಾವಿನೆಡೆ ಸನ್ನಿವೇಶ ಯಾವ್ದು ಇಲ್ಲಿ ಮಾಡಿರೋದು? ಇಲ್ಲಿ ಹಾವಿನೆಡೆ ಫಿಲಮ್ ಅಲ್ಲಿ ಫೈಟ್ ಇದೆ ಸ್ವಾಮಿ. ಓಕೆ, ಫೈಟ್ ಸ್ವಾಮಿ. ತುಂಟಾರ ಕಂಡರೆ ಸೊಂಟವ ಮುರಿವೆ ಒಂದು ಫೈಟ್ ಸ್ವಾಮಿ ಇಲ್ಲಿ. ಬಟ್ ಅದ್ರಲ್ಲಿ ಬಹಳಷ್ಟು ಪೋರ್ಷನ್ ನಮ್ಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದೆ ಅದು. ಬಟ್ ಅಂದ್ರೆ ಸಾಂಗ್ ಬಿಗಿನಿಂಗ್ ಇಲ್ಲೇ ತೆಗ್ದಿದ್ರ? ಹೌದು ಸ್ವಾಮಿ, ಇಲ್ಲೇ ತೆಗ್ದು ಸ್ವಾಮಿ. ಗಾಳಿಪಟ ಸಾಂಗ್ ಪರಿಪೂರ್ಣವಾಗಿ ಎಲ್ಲಿ ತೆಗ್ದಿದ್ರು? ಸ್ವಾಮಿ ಇಲ್ಲೇನೆ. ಇದಂದ್ರೆ ಎಲ್ಲವೂ ಇದೇ ಜಾಗದಲ್ಲಿ. ಅಂಬರೀಶ್ ಅವ್ರದ್ದು ಯಾವ್ದು ಮಾಡಿದಾರೆ ಇಲ್ಲಿ ಸ್ವಾಮಿ? ಅಂಬರೀಶ್ ಸಿಡಿಲು ಪಿಕ್ಚರ್, ಸಿಡಿಲು. ಆಮೇಲೆ ಮೇಘಮಂದಾರ, ಆಮೇಲೆ ಇದು ಸ್ವಾಮಿ ಇದು ಮಧುರ ಬಾಂಧವ್ಯ. ನೋಡಿ ವೀಕ್ಷಕರೇ, ಪಾಪ ಇಲ್ಲಿ ಚಲನಚಿತ್ರ ಶೂಟಿಂಗ್ ನಡಿಬೇಕಾದ್ರೆ ಇವರು ಬಹಳಷ್ಟು ಜನಕ್ಕೆ ಅಣಿ ಮಾಡಿಕೊಟ್ಟು ಎಷ್ಟೊಂದು ಚಲನಚಿತ್ರಗಳ ಹೆಸರನ್ನ ಹೇಳ್ತಾ ಇದಾರೆ. ಸರ್ ಬನ್ನಿ, ಈಗ ಆ ದೇವಸ್ಥಾನದ ಒಳಗಡೆನೂ ಏನಾದ್ರು ಚಿತ್ರೀಕರಣ ತೆಗ್ದಿದ್ದಾರೆ ಸ್ವಾಮಿ. ಯಾವ ಪಿಕ್ಚರ್ ತೆಗೆದ? ರಾಣಿ ಮಹಾರಾಣಿ ಮತ್ತೆ ಮಂಡ್ಯದ ಗಂಡು. ರಾಣಿ ಮಹಾರಾಣಿ ಮತ್ತು ಮಂಡ್ಯದ ಗಂಡು ಎಲ್ಲವೂ ಇಲ್ಲಿ ಒಳಗಡೆನೂ ಚಿತ್ರೀಕರಣ ಮಾಡಿದ್ದಾರೆ. ಬನ್ನಿ, ಆ ಜಾಗನ ಒಂದು ಚೂರು ನಮ್ಗೆ ತೋರಿಸ್ಕೊಡಿ. ದೇವಸ್ಥಾನದ ಒಳಗಡೆ ಅಂದ್ರೆ ನೀವು ಹೇಳೋದು ಮಂಡ್ಯದ ಗಂಡು, ರಾಣಿ ಮಹಾರಾಣಿ ಎಲ್ಲವೂ ಈ ಒಂದು ಪಡಸಾಲೆಯಲ್ಲಿ ಮಾಡಿದ್ದಾರೆ. ಈ ಜಾಗದಲ್ಲಿ ಒಂದು ದೇವಿ ವಿಗ್ರಹ ಇಟ್ಟು ಇಲ್ಲಿ ಮಾರಿಯಮ್ಮಂದು ಮಂಡ್ಯದ ಗಂಡನ ಅಂಬರೀಶ್ ಮತ್ತೆ ಇವರು ತೆಗ್ದಿದ್ರು ಸ್ವಾಮಿ. ಇಲ್ಲಿ ಈ ಜಾಗದಲ್ಲಿ ಸ್ವಾಮಿ. ಅಂದ್ರೆ ದೇವ್ರ ವಿಗ್ರಹ ಅವರೇ ತಗೊಂಡ್ಬಂದಿದ್ರ? ಹೌದು ಸ್ವಾಮಿ. ಅದನ್ನ ನಾವು ಶೂಟಿಂಗ್ ನಡೆಸೋದು ದೇವ್ರ ವಿಗ್ರಹ ಇಲ್ಲಿಟ್ಟು ಪೂಜೆ ಮಾಡಿದ್ರು. ಅದಾದ ನಂತರ ರಾಣಿ ಮಹಾರಾಣಿದು ಇಲ್ಲಿ ಮಾಲಾಶ್ರೀಗೂ ಮತ್ತೆ ಜಗ್ಗೇಶ್ತು ಕದ್ದು ಮದ್ವೆದ ಒಂದು ಇಲ್ಲಿ ಸಾಂಗ್ ಸೀನ್ಸ್ ತೆಗೆದ್ರು ಸ್ವಾಮಿ. ಕರೆಕ್ಟ್, ಈಗ ಗ್ಯಾಪ್ ಬಂತದ್ದು. ಜಗ್ಗೇಶ್ ಅವ್ರದ್ದು ಮತ್ತೆ ಮಾಲಾಶ್ರೀ ಅವ್ರದ್ದು ಒಂದು ಮದುವೆ ಸನ್ನಿವೇಶ ಇಲ್ಲೇ ತೆಗೆದಿದ್ದಾರೆ. ಈ ದೇವಸ್ಥಾನ ಯಾತಕ್ಕೆ ಒಂದು ಹೆಸರುವಾಸಿ ಆಗಿರ್ತಕ್ಕಂಥದ್ದು? ಶ್ರೀನಿವಾಸ ದೇವರ ದೇವಸ್ಥಾನ ಇದು ಸ್ವಾಮಿ. ಇದು ಪುರಾತನ ಕಾಲದ ಸ್ವಾಮಿ. 3 ವರ್ಷ ಚೋಳರ ಕಾಲದಿಂದ ಇದು ಪ್ರಸಿದ್ಧವಾದ ದೇವಸ್ಥಾನ ಸ್ವಾಮಿ. ಚೋಳರ ಕಾಲದಿಂದಲೂ ಪ್ರಸಿದ್ಧವಾದ ದೇವಸ್ಥಾನ. ಹೌದು ಸ್ವಾಮಿ. ಇಲ್ಲಿ ವರ್ಷಕ್ಕೆ 2 ಸರಿ ಜಾತ್ರೆ ಆಗ್ತಿದೆ. ಸ್ವಾಮಿಗೆ ಯಾವುದೇ ಒಂದು ಕಷ್ಟ ಬಂದ್ರು ಇಲ್ಲಿ ಅವನು ಪರಿಹಾರ ಮಾಡುವಂತ ಶ್ರೀಮನ್ ನಾರಾಯಣ ಹಾಗೂ ಶ್ರೀನಿವಾಸ ಸ್ವಾಮಿ ಇದು. ಅದರಿಂದ ಇದು ಭಾರಿ ಪ್ರಸಿದ್ಧವಾದ ಸ್ವಾಮಿ ದೇವಸ್ಥಾನ ಸ್ವಾಮಿ. ಓಕೆ,
ಓಕೆ. ಅದೇ ಸುಗ್ರೀವನ ವೃಕ್ಷ ಸಂಜೀವಿನಿ ಗಿಡ ಸ್ವಾಮಿ ಅದು. ಯಾವ್ದು ಮೇಲ್ಗಡೆ ಸ್ವಾಮಿ ಅದು ಬೆಳ್ಕೊಂಡಿರೋದು ಸಂಜೀವಿನಿ. ಏನ್ ಉತ್ಪತ್ತಿ ಆಗುತ್ತೆ ಅಲ್ಲಿಂದ? ಓಕೆ ಓಕೆ. ಅಂದ್ರೆ ಈ ಗಿಡನ ತಾವು ಸಂಜೀವಿನಿ ಗಿಡ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಔಷಧಿಗಳಿಗೆ ಏನಕ್ಕಾದ್ರೂ ಬಳಸಿರೋದು ಉದಾಹರಣೆಗಳಿದಾವ? ಸ್ವಾಮಿ ತನ್ನ ಮನರೋಗ ಒಳಗಡೆಗೆ ಯಾವ್ದಾರ ಒಂದು ಕಾಯಿಲೆ ನೋವಾಗದೆ ಇದ್ರೆ ಆ ಎಲೆನ ಇದು ಸರ್ಬತ್ ಮಾಡಿ ಒಂದು ಕೆಂಪು ಕಲ್ ಸಕ್ಕರೆ, ಒಂದು ಬಿಳಿ ಕಲ್ ಸಕ್ಕರೆ, ಯಾಕೆ ಅವ್ನು ನಾಮದ ಕಲರ್ ಅಲ್ಲಿ ಶ್ರೀಮನ್ ನಾರಾಯಣ ಶ್ರೀನಿವಾಸನ್ ಕಲರ್ ಅಲ್ಲಿ ಕೆಂಪು ಕಲ್ ಸಕ್ಕರೆ ಬಿಳಿ ಕಲ್ ಸಕ್ಕರೆ ಅದನ್ನ ಪುಡಿ ಮಾಡಿ ಅವನ ಪ್ರಸಾದನ ಚೂರ್ಚು ಪ್ರಸಾದನ ಅದನ್ನ ಒಳಗಡೆ ಸೇರಿಸಿದ್ರೆ ಯಾವ ಕಾಯಿಲೆ 12 ದಿವಸ 12 ನಿಮಿಷದಲ್ಲಿ ಅದು ವಾಸ ಆಗೋದೊಂದು ಗ್ಯಾರಂಟಿ ಸ್ವಾಮಿ. ಎಲ್ಲ ತಾವೇ ಪುಣ್ಯಾತ್ಮರು ಒಂದು ಈ ತರ ಒಂದು ಜಾಗದಲ್ಲಿ ಇದ್ದೀರಾ, ಒಳ್ಳೆ ಪರಿಸರದಲ್ಲಿ ಇದ್ದೀರಾ. ಯಾಕಂದ್ರೆ ನಾವಂತೂ ಸಂಜೀವಿನಿ ಗಿಡನ ನೋಡಿರ್ಲಿಲ್ಲ. ಇವತ್ತು ನಿಮ್ಮ ಒಂದು ಇದರಿಂದ ನಾವು ಬಂದು ಸಂಜೀವಿನಿ ಗಿಡ ನೋಡ್ದಂಗಾಯ್ತು. ಶಂಕರ್ ಅವ್ರೆ, ಹೇಳಿ ಸರ್. ನೀವು ಆಪ್ತ ಮಿತ್ರ ಚಲನಚಿತ್ರಕ್ಕೆ ಇಲ್ಲಿ ನೀವಲ್ಲಿ ಒಲೆ ಎಲ್ಲ ಹಾಕೊಟ್ಟಿದ್ರಿ ಅಂತೆಲ್ಲ ಹೇಳಿದ್ರಿ. ಈಗ ಮಾಂಜ ಕಾಯಿಸೋದಕ್ಕೆಲ್ಲ ಸಹಾಯ ಮಾಡಿದ್ ನೀವೇನ? ಅವಾಗಂದ್ರೆ ನನಗೆ ಒಂದು ಚಿಕ್ಕ ವಯಸ್ಸಲ್ಲಿ ಜ್ಞಾಪಕ ಹಾಗೆ ಮಾಂಜ ಹಾಕ್ಬೇಕು ಅಂದ್ರೆ ಈ ಮರವಜ್ರ ತಗೊಂಬಂದು ನಾವು ಆ ಗ್ಲಾಸ್ನೆಲ್ಲ ಪುಡಿ ಮಾಡ್ಬಿಟ್ಟು ಎಲ್ಲವೂ ಹಾಕ್ತಾ ಇದ್ವಿ. ಅದಕ್ಕೆ ನಾಡ್ಕೋಳಿ ಮೊಟ್ಟೆ ಮತ್ತೆ ಕಾಗೆ ಮೊಟ್ಟೆಯನ್ನು ನಾವು ಅಜ್ಜಿ ಮಾಡ್ತಿದ್ವಿ ಸರ್. ಅಲ್ಲ, ಈಗ ನೀವು ಅದಕ್ಕೆಲ್ಲ ಹೇಗೆ ವ್ಯವಸ್ಥೆ ಮಾಡ್ಕೊಟ್ರಿ? ಅದಕ್ಕೆ ಒಲೆ ಹಾಕೊಟ್ವಿ ನಾವು. ಅವರು ಮಾಂಜಾದ ತಂದು ರೆಡಿ ಮಾಡಿದ್ರು. ರೆಡಿ ಮಾಡಿ ದಾರ ನಾವು ತಂದು ಕೊಟ್ವಿ. ನೀವು ತಂದ್ಕೊಟ್ಟು ಅದಕ್ಕೆ ಮಾಂಜಕ್ಕೆ ಅವರೇ ಸವರ್ಕೊಂಡ್ರು. ಅವ್ರ ಕಡೆ ಬಂದು ಸವರ್ಕೊಟ್ರು. ಪಟಗಳಿಗೆ ಬರೀ 5 ಪಟ, ಅವ್ರು 2 ಪಟ ತಂದಿದ್ರು. ನಾವು ಒಂದು 25 ಪಟ ನಾವು ತಂದು ಕೊಟ್ವಿ ಸ್ವಾಮಿ. 25 ಪಟ ನೀವು ತಂದ್ಕೊಟ್ರಿ. ಎಲ್ಲಿಂದ ತಂದಿದ್ರಿ ಸ್ವಾಮಿ? ನಾವು ಶ್ರೀರಂಗಪಟ್ಟಣದಿಂದ ತಂದೆ ಸ್ವಾಮಿ. ಶ್ರೀರಂಗಪಟ್ಟಣದಲ್ಲಿ ರೆಡಿಮೇಡ್ ಅಥವಾ ನೀವೇನಾದ್ರು ಮನೇಲಿ ಯಾರ ಕೈಲಾರ ಸ್ವಾಮಿ? ರೆಡಿಮೇಡ್. ಅದು ವಿಷ್ಣುವರ್ಧನ್ ಅವರೆಲ್ಲ ಹಾರಿಸಿದ್ರಲ್ಲ, ಹೇಗೆ ಸ್ವಾಮಿ? ಇಲ್ಲಿ ಇದು ಮಾಡುವಾಗ ಇಲ್ಲಿ ಮಾಂಜ ಕಾಯಿಸುವಾಗ ಇಲ್ಲಿ ಪಟಗಳನ್ನೆಲ್ಲ ಪಟ ಗಾಳಿಪಟ ಸಾಂಗ್ ಮಾಡಿ ವಿಷ್ಣುವರ್ಧನ್ ಏನ್ ಮಾಡಿದ್ರು, ಪ್ರೇಮನ್ ಪಡನ ಟೋಪಿ ಹಾಕೊಂಡು ಡ್ಯಾನ್ಸ್ ಆಡುವಾಗ ಪ್ರೇಮನ್ ಪಡ ಕಿತ್ತಿ ಬಿಟ್ರು ಸ್ವಾಮಿ. ಪ್ರೇಮನ್ ಪಡ ಕಿತ್ತಾಯ್ತು. ಇನ್ನು ಸೌಂದರ್ಯ ಎಂದು ಮತ್ತೆ ರಮೇಶ್ ಅವ್ರದ್ದು ಪಟ ಆಡ್ತಿದ್ರು ಸ್ವಾಮಿ. ಆಗ ದ್ವಾರಕೇಶು ಮತ್ತೆ ಪ್ರೇಮರಾಜು ಸಾಯನವರು ಅವರು ಇಲ್ಲಿ ಸಾಂಗ್ ಆಡಿದ್ರು ಸ್ವಾಮಿ. ಇಲ್ಲಿ ಸ್ವಾಮಿ ಡ್ಯಾನ್ಸ್ ಆಡ್ಕೊಂಡು ಸಾಂಗ್ ಆಡಿದ್ರು ಪಟದ್ದು. ಅಲ್ಲ, ವಿಷ್ಣುವರ್ಧನ್ ಅವರು ಅವ್ರ ಪಟ್ಟನ ಯಾಕೆ ಹರಿದು ಬಿಸಾಕಿದ್ರು? ಅವರು ಪ್ರೇಮ್ ಅವರು ಪಟ ಇದ್ ಮಾಡ್ತಾ ಇದ್ದಾಗ ಹಂಗ್ ತಿರ್ಕೊಂಡು ಹಿಂದಿಂದ ತಿರ್ಕೊಂಡು ಇದ್ ಮಾಡುವಾಗ ಇವ್ರೇನೋ ಕಿತ್ತಿ ಬಿಟ್ಬಿಟ್ಟು ಅಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದೇ ತರ ಇದ್ರೆ ಬೋರ್ ಆಗುತ್ತೆ ಅನ್ಬಿಟ್ಟು ಸ್ವಲ್ಪ ತಮಾಷೆ ಮಾಡ್ಕೊಂಡು ಇದ್ರು. ಓಹೋ, ಆ ತರನ? ನಾನು ಇದೇನಪ್ಪ ಅವ್ರು ಯಾಕೆ ಆ ಗಾಳಿಪಟನ ಹರಿದು ಬಿಸಾಕಿದ್ರು ಅಂತ ತಮಾಷೆಗೆ ಖುಷಿಯಿಂದ ಮಾಡ್ಕೊಂಡು ಅವರು ವಿಷ್ಣುವರ್ಧನ್ ಅವರು ಪ್ರೇಮ್ ಅವ್ರದ್ದು ಪಟನ ಕಿತ್ತು ಬಿಟ್ಬಿಟ್ರು. ಅವಾಗ ಸಾಂಗ್ ಆಡ್ಕೊಂಡು ಎಲ್ಲ ಮಾಡಿದ್ರು ಸ್ವಾಮಿ. ಆ ಸಾಂಗ್ ಇಲ್ಲಿ ಎಷ್ಟು ದಿವಸ ಚಿತ್ರೀಕರಣ ಮಾಡಿದ್ರು? ಅದು 2 ದಿವಸ ಮಾಡಿದ್ರು ಸ್ವಾಮಿ. 2 ದಿವಸ ನಡೀತು. 2 ದಿವಸ ಅಲ್ಲ ಸಾಂಗ್ ಮುಗಿಸ್ಬಿಟ್ಟು 2 ದಿವಸ ಸಾಂಗ್ ಮಾಡಿದ್ರು. ಬೆಳಿಗ್ಗೆ ಸಂಜೆವರೆಗೂ ಮುಗಿಸಿದ್ರು ಸ್ವಾಮಿ. 2 ದಿವಸ ಮಾಡಿದ್ರು. 2 ದಿವಸ ಇಲ್ಲಿ ಗಾಳಿಪಟದ ಸಾಂಗ್ ಮಾಡಿದ್ರು. ಮತ್ತೆ ಬೇರೆ ಯಾವ್ಯಾವ ಪಿಕ್ಚರ್ ಈ ದೇವಸ್ಥಾನದ ಬ್ಯಾಕ್ ಗ್ರೌಂಡ್ ಇಟ್ಕೊಂಡೆಲ್ಲ ತೆಗೆದಿದ್ದಾರೆ? ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಆ ಕಡೆಗೆ ಸ್ವಾಮಿ ಮಾನಸ್ ಇದು ಮತ್ತೆ ಅಂಬರೀಶ್ ಅವರು ಮೇಘ ಮಂದಾರ ಒಂದು ಸಾಂಗ್ ತೆಗೆದ್ರು ಸ್ವಾಮಿ. ಇಲ್ಲಿ ತೆಗೆದ್ರು. ಆಮೇಲೆ ಕೌರವ ಬಿಸಿ ಪಾಟೀಲ್ ಮತ್ತೆ ಪ್ರೇಮ ಅವರು ಒಂದು ಈ ಕಡೆ ತೆಗೆದ್ರು ಸ್ವಾಮಿ. ಅಂದ್ರೆ ಇದೆಲ್ಲ ಏನ್ ಫಾರೆಸ್ಟ್ ಏರಿಯಾಕ್ಕೆ ಸೇರಿದ್ದ ಹೇಗೆ? ಸ್ವಾಮಿ ಇದೆಲ್ಲ ಫಾರೆಸ್ಟ್ ಈಗ ಸೇರ್ಕೊಬಿಡ್ತು ಸ್ವಾಮಿ. ಈಗ ಇದಕ್ಕೆ ಮುಂಚೆ ಎಲ್ಲ ಇದು ಗೌಮಾಳಕ್ಕಿತ್ತು. ಈಗ ಇದೆಲ್ಲ ಕೆಳಗಡೆ ಗೌಮಾಳ ಇತ್ತು. ಈಗ ಗೌಮಾಳದಲ್ಲಿ ಮರಗಳೆಲ್ಲ ಕಡ್ದು ಹಾಳು ಮಾಡ್ತಾರಂತ ಹೇಳಿ ಫಾರೆಸ್ಟ್ ಅವ್ರಿಗೆ ಅದನ್ನ ವಹಿಸ್ಕೊಟ್ರು ಸ್ವಾಮಿ. ಈಗ ಮರಗಳೆಲ್ಲ ಕಡ್ತಾನೆ ಆಯ್ತಾ ಇಲ್ಲ, ಉಳಿತಾಯ ಆಗಿದೆ ಸ್ವಾಮಿ. ಒಳ್ಳೇದು ಬಿಡಿ, ಪರಿಸರ ಉಳಿಸ್ತಾ ಇದಾರೆ ಸ್ವಾಮಿ. ಮತ್ತೆ ಇನ್ನು ನೀವು ಆ ಚಲನಚಿತ್ರ ಆಪ್ತ ಮಿತ್ರರು ಶೂಟಿಂಗ್ ನಡಿಬೇಕಾದ್ರೆ ಎಲ್ರು ಯಾವ ರೀತಿ ತಮಾಷೆ ಆಗಿದ್ರು? ಏನು ಎಲ್ಲ ಖುಷಿಯಾಗಿ ಇದ್ರು ಸ್ವಾಮಿ. ಬರೀ ಅದಂದೇ ನೀವು ನೋಡಿದ್ದು? ಅವ್ರ ಗಾಳಿಪಟನ ಮಾಂಜ ಸರ್ಕೊಂಡು ಇದ್ ಮಾಡೋದು, ಅವರು ಹೊಲೆಗಳಲ್ಲಿ ಮಾಂಜ ತಿರುಗ್ತಾ ಇರೋದು, ಸೌಟ್ ತಗೊಂಡು ಎಲ್ಲ ಆಡ್ತಾ ಇರೋದು. ಪ್ರೇಮಿಳ ಅವರು, ದ್ವಾರಕೀಸಪ್ಪ ಅವರು, ಮತ್ತೆ ಇವರು ಯಾರು ವಿಷ್ಣುವರ್ಧನ್, ಪ್ರೇಮ, ಸೌಂದರ್ಯ, ರಮೇಶ್ ಸರ್ ಎಲ್ಲ ಖುಷಿಯಿಂದ ಪಟ ಗಾಳಿಪಟ ಸಾಂಗ್ ಆಡಿ ಖುಷಿಯಿಂದ ಮಾಡಿದ್ರು ಸ್ವಾಮಿ. ಸರಿ, ಈಗ ನೀವು ಚಲನಚಿತ್ರ ಬಂದಾಗ ಪಾಪ ಇಷ್ಟೆಲ್ಲ ನೀವು ಸಹಾಯ ಮಾಡ್ಕೊಡ್ತಿರ್ತೀರಲ್ವಾ? ಈಗ ತಮಗೆ ಏನಾದ್ರು ಆ ಟೈಮ್ ನಲ್ಲಿ ಸಂಬಳ ಫಿಕ್ಸ್ ಮಾಡಿ ಅಥವಾ ನೀವೇನಾದ್ರು ಪೇಮೆಂಟ್ ತಗೊಂಡಿರೋದು ಉಂಟಾ ಶೂಟಿಂಗ್ ದಿವಸಗಳಲ್ಲಿ? ಸ್ವಾಮಿ ಹೇಗೆ ಅವರು ಕೊನೆಯಲ್ಲಿ ಹೋದಾಗ ನನಗೆ ದ್ವಾರಕೀಶ್ ಅವರೇ ನನಗೆ 5,000 ಕೊಟ್ರು. ಸಾಕಪ್ಪ ಅಂದ್ರು. ಸಾಕು ಸ್ವಾಮಿ ಅಂತ ಅಂದ್ರೆ ನೀವು ಅಪೇಕ್ಷೆ ಇಲ್ಲದೆ ನಿರ್ಮಾಪಕರು ಕೊಟ್ಟು ಹೋಗ್ತಾರ ಹೇಗೆ?
ನೀವು ಯಾರ ಹತ್ರ ಏನಾರು ಮಾಡಬೇಕು ಅಂದರೆ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಆಗ್ಬೋದು ಅಥವಾ ಪ್ರೊಡ್ಯೂಸರ್ ಹತ್ರ ಆಗ್ಬೋದು, ಸ್ವಾಮಿ ನಾನು ಇಲ್ಲೆಲ್ಲ ಸಹಾಯ ಮಾಡ್ತೀನಿ, ನಾನು ಬೆಳಗಿಂದ ಸಂಜೆವರೆಗೂ ಇರ್ತೀನಿ, ನನಗೆ ಇಷ್ಟು ಸಂಬಳ ಕೊಡಬೇಕು ಅಂತ ಏನಾರು ಮಾತಾಡ್ಕೊಂಡಿದ್ರ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ, ನಾನು ಕೇಳಲಿಲ್ಲ. ನನಗೆ ಶ್ರೀನಿವಾಸಪ್ಪನ ಸೇವೆ ಮಾಡ್ತಾ ಇದ್ದೀನಿ, ಅವ್ರು ತಿಳಿದುಕೊಡ್ತಾರೆ. ಕೆಲವರು ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗಬೇಕು ಅಂದ್ರೆ ಬೇರೆ ಕಡೆಯಿಂದ ನಾನು ತಗೊಂಡು ಬಂದವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀನಿ ಸ್ವಾಮಿ. ಅದಕ್ಕೆ ಅಲ್ಲಿ ಈಗ ಬೇರೆ ಈಗ ಏನೋ ಒಂದು ಐಟಮ್ಸ್ ಬೇಕಾಗುತ್ತೆ ತರಿಸ್ಕೊಡ್ತೀರಾ? ತರಿಸ್ಕೊಡ್ತೀವಿ ಸ್ವಾಮಿ. ಅದಕ್ಕೆ ಪೇಮೆಂಟ್ ಪ್ರೊಡ್ಯೂಸರ್ಸ್ ಕೊಟ್ಟಿದ್ದಾರೆ? ಹೌದು ಸ್ವಾಮಿ, ಅವರೇ ಕೊಡ್ತಾರೆ ಸ್ವಾಮಿ, ಅವರೇ ಕೊಡ್ತಾರೆ ಸ್ವಾಮಿ. ಸೊ ಅಂತೂ ನೀವು ಎಲ್ಲ ಚಲನಚಿತ್ರಗಳು ನಿಮ್ಮ ಶ್ರೀರಂಗಪಟ್ಟಣ ಸುತ್ತಮುತ್ತಲು ಇದ್ದಂಥ ಶೂಟಿಂಗಿಗೆ ಅಷ್ಟು ದಿವಸಗಳಲ್ಲಿ ತಾವು ಓಡಾಡಿದ್ದೀರಾ, ಚಲನಚಿತ್ರಗಳನ್ನ ನೀವು ಚೆನ್ನಾಗಿ ಶೂಟಿಂಗ್ನ ನೋಡಿದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಚಲನಚಿತ್ರ ಶೂಟಿಂಗ್ಗಳಿಗೆ ಬಂದಾಗ ನಮ್ಮ ಜೊತೆಯಲ್ಲಿ ಈ ಥರದಂಥ ಒಂದು ಹಳ್ಳಿಗಳಲ್ಲಿ ವ್ಯಕ್ತಿಗಳು ಸಿಕ್ಕಿದಾಗ ಅವರು ಭಾಳಷ್ಟು ನಮಗೆ ಚಲನಚಿತ್ರ ಶೂಟಿಂಗ್ ಮಾಡ್ಬೇಕಾದ್ರೆ ಉಪಯೋಗ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ಎಲ್ಲವೂ ಸುಮಾರು ಚಲನಚಿತ್ರಗಳು ಈ ಕರಿಘಟ್ಟ ಅನ್ನೋ ಸ್ಥಳದಲ್ಲಿ ಚಿತ್ರೀಕರಣ ಆಗಿದೆ. ವೀಕ್ಷಕರೇ, ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಹಾಕಿ. ಹೋಗಿ ಬರ್ತೀನಿ. ಧನ್ಯವಾದಗಳು.